ಫಸ್ಟು ನಾನು ಸ್ಪಿರಿಚುವಲ್ ಜರ್ನಿ ಅದೆಲ್ಲ ಯೋಚನೆ ಮಾಡೋಕ್ಕೆ ಮುಂಚೆ ತಗೊಳ್ಳಿ. ನೀವು ಮೆಟೀರಿಯಲ್ ವರ್ಲ್ಡ್ ಲಾನ ಯಾವ ರೀತಿ ಕನ್ಸಿಡರ್ ಮಾಡಿದ್ದೀರಾ? ದ ಲಾ ಆಫ್ ಮೆಟೀರಿಯಲ್ ವರ್ಲ್ಡ್ ಡು ನಾಟ್ ಅಪ್ಲೈ ಟು ದಿ ಪ್ರೆಸೆನ್ಸ್. ಅಂದರೆ ಸ್ಪಿರಿಚುವಲ್ ಜರ್ನಿ ಈ ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್ ತನಕ ಹೋಗುತ್ತೆ. In the presence of self-realization, in the presence of God realization, no law of material world apply ಆಗಲ್ಲ. ನೀವು ಎಷ್ಟೊಂದು ಬಿಡಬೇಕಾಗತ್ತೆ. ಒನ್ಸ್ ಯು ಆರ್ ಇನ್ ಎ ಸ್ಟೇಟ್ ಆಫ್ ಗಾಡ್ ರಿಯಲೈಸೇಷನ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಥಾಟು ಆರ್ಡಿನರಿ ಅಲ್ಲ. ಸೆಲ್ಫ್ ರಿಯಲೈಸೇಷನ್ನಲ್ಲಿ, ಗಾಡ್ ರಿಯಲೈಸೇಷನ್ನಲ್ಲಿ ಥಾಟ್ಗೆ ಪ್ರಾಮುಖ್ಯತೆ ಇಲ್ಲ. ಯು ಗಿವ್ ಇಂಪಾರ್ಟೆನ್ಸ್ ಟು ಇಂಟ್ಯೂಷನ್. ವೆನ್ ಯುವರ್ ಎಮೋಷನ್ ಆ್ಯಂಡ್ ಥಾಟ್ ಬ್ಯಾಲೆನ್ಸಸ್, ಇಮ್ಮಿಡಿಯೇಟ್ಲಿ ಇಂಟ್ಯೂಷನ್ಗೆ ಕನೆಕ್ಟ್ ಆಗುತ್ತೆ. ಎಲ್ಲಿವರೆಗೂ ಎಮೋಷನ್ನೇ ಒಂದು ಲೈನು, ಥಾಟೇ ಒಂದು ಲೈನು, ಆ್ಯಕ್ಷನ್ನೇ ಇನ್ನೊಂದು ಲೈನು, ಬಾಡಿ ಒಂದು ದಿಕ್ಕು, ಮನಸ್ಸು ಒಂದು ದಿಕ್ಕು, ಬುದ್ಧಿ ಒಂದು ದಿಕ್ಕಿದ್ರೆ ಹೇಗೆ ಇಂಟ್ಯೂಷನ್ ವರ್ಕ್ ಆಗೋಕ್ಕೆ ಸಾಧ್ಯ? ಇಂಟ್ಯೂಷನ್ ನಿಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ತಲೆ ನೆಟ್ಟಗಿರುತ್ತೆ ನಿಮ್ಮ ಭುಜದ ಮೇಲೆ, ಅಂದರೆ ಎರಡೂ ಬ್ರೈನ್ ಬ್ಯಾಲೆನ್ಸ್ ಇರುತ್ತೆ, ಇಮ್ಮಿಡಿಯೇಟ್ಲಿ ಯು ಕನೆಕ್ಟ್ ಟು ದಿ ಥರ್ಡ್, ದ ಇಂಟ್ಯೂಷನ್ ವಿಲ್ ಕಮ್. ಆ ಇಂಟ್ಯೂಷನ್ ಯಾರಿಗಿದೆ ಅವರು ಇನ್ನರ್ ಕಾಲ್, ಇನ್ನರ್ ವಾಯ್ಸ್, ಇನ್ನರ್ ಗೈಡೆನ್ಸ್ ಫಾಲೋ ಮಾಡ್ತಾರೆ. ಆಗ ಲಾ ಆಫ್ ಮೆಟೀರಿಯಲ್ ವರ್ಲ್ಡ್ ಅಪ್ಲೈ ಆಗಲ್ಲ. ಯಾರು ಗಾಡ್ ರಿಯಲೈಸೇಷನಲ್ಲಿ ಇರ್ತಾರೆ ಅವ್ರು ಕಂಪ್ಲೀಟ್ಲಿ ಬೇರೆಯೇ ಮಾತಾಡ್ತಿರ್ತಾರೆ. ವರ್ಲ್ಡ್ ಲಾ ಇಟ್ಕೊಂಡವ್ರಿಗೆ ಈ ಲಾ, ಹ್ಯೂಮನ್ ಲಾ, ನ್ಯಾಯಾಲಯದ ಲಾ ಯಾವುದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರದ್ದು ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳೋದು, ಇಂಟ್ಯೂಷನ್ನಲ್ಲಿರೋರು ಇನ್ನರ್ ಕಾಲ್ ಯಾವುದನ್ನು ಕೇಳ್ತಾರೆ ಅವರು ಬಹಳ ಡಿಫ್ರೆಂಟಾಗಿ ಡೀಲ್ ಮಾಡ್ತಾರೆ. ಅವರು ಡಿಸ್ಕವರಿ ನಡೀತಾ ಇರುತ್ತೆ. ಥಾಟ್ಸು ಅದನ್ನು ಅಟ್ಯಾಚ್ ಮಾಡಿಕೊಳ್ಳದೆ ಅವರು ಯಾವುದೋ ಒಂದು ಲೆವೆಲ್ ಅಟೈನ್ ಮಾಡಿರೋದ್ರಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ. ಇದು ಎಲ್ಲಿಂದ ನಡೀತಾ ಇದೆ? ದೇ ಆರ್ 100% ಇನ್ ಡಿವೈನ್ ಲೈಟ್, ದೇ ಆರ್ 100% ಇನ್ ಡಿವೈನ್ ಗೈಡೆನ್ಸ್. ಎಷ್ಟೋ ಸತಿ ಹೊರಗಡೆ ಯಾವುದೇ ಇರಲಿ, ಕಾನೂನು, ನಿಯಮ, ಡಿಸಿಪ್ಲಿನ್ ಎಲ್ಲ ಎದುರಿಸೋಕ್ಕೆ ಆಗಲ್ಲ ಅವ್ರನ್ನ. ಅವ್ರು ಅಂದ್ಕೊಳ್ತಾರೆ ಇವರು ಭಾಳ ಲಕ್ಕಿ ಅಂತ. ಲಕ್ಕಿ ಅಲ್ಲ, ದೇ ಆರ್ ಇನ್ ರಿಯಾಲಿಟಿನಲ್ಲಿ ಅವ್ರು ನಿಜವಾದ ದೇವರೇ ಕನೆಕ್ಟ್ ಮಾಡಿ ಕೆಲಸ ಮಾಡ್ತಿರೋದ್ರಿಂದ ಯಾವುದು ಲಾನೂ ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ ಅವ್ರ ಕೆಲಸಕ್ಕೆ. ಹೇಗೋ ಹಾಗೆ ಈ ರಂಗೋಲಿ ಕೆಳಗೆ ನುಸುಳೋದು ಅಂತಲ್ಲ, ಅವ್ರಿಗೊಂದು ದಾರಿ ಸಿಕ್ಬಿಡುತ್ತೆ, ಆ ಕೆಲಸ ಆಗುತ್ತೆ.